ಮಿಸ್ಟರ್ ಬಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಕಥೆಗಾರ. ಈ ಘಟನೆ ನಡೆದು ಬರ್ತಿ 18 ವರ್ಷಗಳಾದವು. ನಾನಾಗಷ್ಟೇ ನನ್ನ ಪದವಿ ಮುಗಿಸುವ ಹಂತದಲ್ಲಿದ್ದೆ. ಆ ಚಳಿಗಾಲದಲ್ಲಿ ನನ್ನ ಸಂಬಂಧಿಕರೊಬ್ಬರ ಮದುವೆಗಾಗಿ ನಾನು ಮಲೆನಾಡಿನ ತಪ್ಪಲಿನಲ್ಲಿರುವ ಸಕಲೇಶಪುರಕ್ಕೆ ಹೋಗಿದ್ದೆ. ನಿಮಗೆ ಗೊತ್ತಿರಬಹುದು, ಮಲೆನಾಡಿನ ಚಳಿಗಾಲ ಹಗಲಿನಲ್ಲಿ ಸ್ವರ್ಗದಂತೆ ಸುಂದರವಾಗಿರುತ್ತದೆ. ಆದರೆ ಸೂರ್ಯ ಕಾಡಿನ ಹಿಂದೆ ಮರೆಯಾಗುತ್ತಿದ್ದಂತೆ ಇಡೀ ಪ್ರದೇಶವನ್ನು ಒಂದು ದಟ್ಟವಾದ ಕತ್ತಲೆ ಮತ್ತು ಉಸಿರುಗಟ್ಟಿಸುವ ಭಯಾನಕ ಮೌನ ಆವರಿಸಿಕೊಳ್ಳುತ್ತದೆ. ನನ್ನ ಚಿಕ್ಕಪ್ಪ ರಘುನಾಥ್ ಅವರೀಗ ನಿಧನರಾಗಿದ್ದಾರೆ. ಸಕಲೇಶಪುರದ ಬಳಿಯ ಕುಗ್ರಾಮವೊಂದರಲ್ಲಿ 100 ಎಕರೆಗಳಷ್ಟು ವಿಸ್ತಾರವಾದ ಎಸ್ಟೇಟ್ ಹೊಂದಿದ್ದರು. ಅವರು ಬಹಳ ಶ್ರೀಮಂತರು. ಆ ಊರಿನಲ್ಲಿ ಇಂದಿಗೂ ಅವರ ಹೆಸರು ಬಹಳ ಪ್ರಸಿದ್ಧ. ಆ ಎಸ್ಟೇಟ್ನಲ್ಲಿ ಅವರು 2 ಸುಂದರವಾದ ಫಾರ್ಮ್ ಹೌಸ್ಗಳನ್ನು ಕಟ್ಟಿಸಿದ್ದರು. ಪಾರ್ಟಿಗಳಿಗೆ, ಮದುವೆಗಳಿಗೆ ಅವುಗಳನ್ನು ಬಾಡಿಗೆ ನೀಡಲಾಗುತ್ತಿತ್ತು. ಆದರೆ ಆ ಫಾರ್ಮ್ ಹೌಸ್ನಿಂದ ಸ್ವಲ್ಪ ದೂರದಲ್ಲಿ ಎಸ್ಟೇಟಿನ ಒಂದು ಮೂಲೆಗೆ ಅರ್ಧಕ್ಕೆ ನಿಂತು ಹೋಗಿದ್ದ ಒಂದು ದೊಡ್ಡ ವಿಲ್ಲಾ ಇತ್ತು. ಕೇವಲ ಗೋಡೆಗಳು ಮತ್ತು ಮೇಲ್ಚಾವಣಿಯ ರಚನೆ ಮಾತ್ರ ಇತ್ತು. ಬಾಲ್ಯದಿಂದಲೂ ಆ ಮನೆಯ ಬಗ್ಗೆ ನನಗೆ ವಿಪರೀತ ಕುತೂಹಲ. ಆ ಮನೆಗೆ ಯಾರು ಯಾಕೆ ಹೋಗಬಾರದು, ಅದನ್ನು ಯಾಕೆ ಹಾಗೆ ಅರ್ಧಕ್ಕೆ ಬಿಟ್ಟಿದ್ದೀರಿ ಎಂದು ನಾನು ಕೇಳಿದಾಗಲೆಲ್ಲ ಚಿಕ್ಕಪ್ಪ, ಅದರ ಸಹವಾಸ ಬೇಡ ಕಾರ್ತಿಕ್, ಆ ಕಡೆ ತಲೆ ಹಾಕಿ ಮಲಗಬೇಡ, ಸುಮ್ಮನಿರು ಎಂದು ಗದರುತ್ತಿದ್ದರು. ಅವರು ಹಾಗೆ ಹೇಳಿದಷ್ಟು ನನ್ನ ಕುತೂಹಲ ಹೆಚ್ಚಾಗುತ್ತಲೇ ಇತ್ತು. ಅದು ಜನವರಿಯ ಕೊರೆಯುವ ಚಳಿಯ ರಾತ್ರಿ. ಇಡೀ ಎಸ್ಟೇಟ್ ದಟ್ಟವಾದ ಮಂಜಿನಿಂದ ಆವೃತವಾಗಿತ್ತು. 10 ಅಡಿ ಮುಂದಿರುವ ವಸ್ತು ಕೂಡ ಕಾಣುತ್ತಿರಲಿಲ್ಲ. ಎಲ್ಲರೂ ಮಲಗಿದ ಮೇಲೆ ಯಾರಿಗೂ ಗೊತ್ತಾಗದಂತೆ ಒಂದು ಟಾರ್ಚ್ ಹಿಡಿದುಕೊಂಡು ನಾನು ಆ ಅರ್ಧ ನಿರ್ಮಿತ ವಿಲ್ಲಾದ ಕಡೆಗೆ ಹೆಜ್ಜೆ ಹಾಕಿದೆ. ಮನೆಯ ಆವರಣ ಪ್ರವೇಶಿಸುತ್ತಿದ್ದಂತೆ ಎಲ್ಲಿಂದಲೋ ವಿಚಿತ್ರವಾದ ಕರಡು ಹಿಂಡುವಂತಹ ಪ್ರಾಣಿಗಳ ರೋದನ ಕೇಳಲಾರಂಭಿಸಿತು. ನನ್ನ ಎದೆ ಬಡಿತ ಜೋರಾಯಿತು. ಆದರೂ ಧೈರ್ಯ ಮಾಡಿ ಒಳಗೆ ಹೋದೆ. ಅದೊಂದು ದೊಡ್ಡ ಡ್ಯೂಪ್ಲೆಕ್ಸ್ ಮನೆ. ಬಲಕ್ಕೆ ಮೆಟ್ಟಿಲುಗಳಿದ್ದವು. ಕೆಳಗಡೆ 3 ಕೋಣೆಗಳು, ಅಡುಗೆ ಮನೆ ಮತ್ತು ಸ್ನಾನಗೃಹ ಇತ್ತು. ಮೇಲಿನ ಮಹಡಿಯ ಕೆಲಸ ಇನ್ನೂ ಶುರುವಾಗಿರಲಿಲ್ಲ. ನಾನು ಟಾರ್ಚ್ ಬೆಳಕನ್ನು ಕೋಣೆಯೊಳಗೆ ಬಿಟ್ಟೆ. ಹೊರಗಿದ್ದ ಮಂಜು ಬಾಗಿಲು ಕಿಟಕಿಗಳಿಲ್ಲದ ಆ ಮನೆಯೊಳಗೆ ವಿಚಿತ್ರ ಆಕಾರಗಳಲ್ಲಿ ಸುರುಳಿಸುತ್ತಿಕೊಳ್ಳುತ್ತಿತ್ತು. ಇದ್ದಕ್ಕಿದ್ದಂತೆ ನನ್ನ ಬೆನ್ನ ಹಿಂದೆ ಯಾರೋ ನಿಂತಂತೆ ಭಾಸವಾಯಿತು. ವಿಪರೀತ ಭಯದಿಂದ ನಾನು ಒಮ್ಮೆಯೂ ಹಿಂತಿರುಗಿ ನೋಡದೆ ಅಲ್ಲಿಂದ ಪ್ರಾಣ ಉಳಿಸಿಕೊಂಡು ಓಡಿ ಬಂದೆ. 18 ವರ್ಷಗಳ ನಂತರದ ಆ ಭೇಟಿ. ಕಾಲ ಉರುಳಿತು. ಈಗಿನ ಸನ್ನಿವೇಶಕ್ಕೆ ಬರೋಣ. ಇತ್ತೀಚೆಗೆ ಆ ಎಸ್ಟೇಟ್ ಕಡೆ ಹೋದಾಗ ಆ ಆಸ್ತಿಯನ್ನು ಮತ್ತೆ ಅನ್ವೇಷಿಸಲೇಬೇಕು ಎಂದು ನಾನು ನಿರ್ಧರಿಸಿದೆ. ಇಂದಿಗೂ ಆ ಮನೆ ಹಾಗೆಯೇ ಸ್ತಬ್ಧವಾಗಿ ಪಾಳು ಬಿದ್ದು ನಿಂತಿದೆ. ಈ ಬಾರಿ ನನ್ನ ಸಹೋದ್ಯೋಗಿ ಸುಜಯ್ ಕೂಡ ನನ್ನ ಜೊತೆಯಲ್ಲಿದ್ದ. ಆ ಜಾಗದಲ್ಲಿ ಶತಮಾನಗಳಷ್ಟು ಹಳೆಯದಾದ ಒಂದು ಕ್ರೂರ ಜಿನ್, ಎಂದರೆ ಅಮಾನುಷ ಶಕ್ತಿ ವಾಸವಿದೆ ಎಂದು ಊರಿನವರು ಹೇಳಿದ್ದರು. ಹೀಗಾಗಿ ನಮ್ಮ ಸುರಕ್ಷತೆಗಾಗಿ ಮತ್ತು ಆ ಶಕ್ತಿಯನ್ನು ಸಮಾಧಾನಪಡಿಸಲು ನಾನು ಒಂದಿಷ್ಟು ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಹೋಗಿದ್ದೆ. ಆ ಮನೆಯೊಳಗೆ ನಾವು ಬರೋಬ್ಬರಿ 3 ಗಂಟೆಗಳ ಕಾಲ ಕಳೆದೆವು. ಆ ಸಮಯದಲ್ಲಿ ನಾವು ಅನುಭವಿಸಿದ ಭಯವನ್ನು ನಾನು ಪದಗಳಲ್ಲಿ ವಿವರಿಸಲಾರೆ. ಉಸಿರುಗಟ್ಟಿಸುವ ಬಿಸಿ, ಹೊರಗೆ ಮೈಕೊರೆಯುವ ಚಳಿ ಇದ್ದರೂ ಆ ಪಾಳು ಬಿದ್ದ ಮನೆಯೊಳಗೆ ವಿಪರೀತ ಶೆಕೆ ಇತ್ತು. ಯಾವುದೋ ಕುಲುಮೆಯ ಪಕ್ಕ ನಿಂತಂತೆ ನಮ್ಮ ಮೈಯೆಲ್ಲ ಬೆವರುತ್ತಿತ್ತು. ಭಾರವಾದ ಹೆಜ್ಜೆಗಳು ಮೆಟ್ಟಿಲುಗಳ ಮೇಲೆ ಮತ್ತು ಮೇಲಿನ ಮಹಡಿಯಲ್ಲಿ ಯಾರೋ ಭಾರವಾದ ಹೆಜ್ಜೆಗಳನ್ನಿಟ್ಟು ನಿರಂತರವಾಗಿ ಅತ್ತಿಂದಿತ್ತ ನಡೆಯುತ್ತಿರುವ ಸ್ಪಷ್ಟ ಶಬ್ದ ಕೇಳಿಸುತ್ತಲೇ ಇತ್ತು. ಅಗೋಚರ ನಾಯಿಗಳ ಕೂಗು. ನಾಯಿಗಳು ಗುಂಪಾಗಿ ವಿಚಿತ್ರವಾಗಿ ಊಳಿಡುತ್ತಿದ್ದವು, ರೋಧಿಸುತ್ತಿದ್ದವು. ಆದರೆ ಟಾರ್ಚ್ ಬಿಟ್ಟು ಹುಡುಕಿದರೆ ಅಲ್ಲಿ ಒಂದೇ ಒಂದು ನಾಯಿಯೂ ಇರಲಿಲ್ಲ. ಆ ಜಿನ್ ವಾಸವಿದೆ ಎಂದು ನಂಬಲಾದ ಕೋಣೆಯ ಮಧ್ಯದಲ್ಲಿ ನಾವು ತಂದಿದ್ದ ಸಿಹಿ ತಿಂಡಿಯನ್ನು ಇಟ್ಟು ಅದರ ಮುಂದೆ ಒಂದು ಕ್ಯಾಮರಾವನ್ನು ಆನ್ ಮಾಡಿಟ್ಟು ನಾವು ಹೊರಬಂದೆವು. ಕೆಲವೇ ನಿಮಿಷಗಳು. ಮನೆಯೊಳಗಿನಿಂದ ಭಾರವಾದ ಪೀಠೋಪಕರಣಗಳನ್ನು ಯಾರೋ ಎತ್ತಿ ಬೀಸಾಕಿದಂತಹ, ಗೋಡೆಗೆ ಅಪ್ಪಳಿಸಿದಂತಹ ಭಯಾನಕ ಶಬ್ದ ಕೇಳಿಸಿತು. ನಾವು ಧೈರ್ಯ ಮಾಡಿ ಒಳಗೆ ಓಡಿದೆವು. ಅಲ್ಲಿ ನೋಡಿದರೆ ನಾವು ಇಟ್ಟಿದ್ದ ಸಿಹಿ ತಿಂಡಿ ಸಂಪೂರ್ಣವಾಗಿ ಮಾಯವಾಗಿತ್ತು. ನಾವು ಧೈರ್ಯಗೆಡದೆ ಆ ಶಕ್ತಿಯೊಡನೆ ಗೌರವಯುತವಾಗಿ ಸಂವಹನ ನಡೆಸಲು ಪ್ರಯತ್ನಿಸಿದೆವು. ಆಘಾತಕಾರಿಯಾದ ವಿಷಯವೆಂದರೆ ನಮಗೆ ಅಲ್ಲಿ ಉತ್ತರ ಸಿಕ್ಕಿತು. ಆ ಸಂಭಾಷಣೆಯಲ್ಲಿ ತಿಳಿದುಬಂದ ಸತ್ಯ ನಮ್ಮ ರಕ್ತವನ್ನೇ ಹೆಪ್ಪುಗಟ್ಟಿಸಿತು. ಆ ಜಿನ್ ಶತಮಾನಗಳಿಂದ ಆ ಜಾಗದಲ್ಲಿ ವಾಸಿಸುತ್ತಿದೆ. ಅದು ತನ್ನ ಜಾಗವನ್ನು ಯಾರಿಗೂ ಬಿಟ್ಟು ಕೊಡಲು ಸಿದ್ಧರಿರಲಿಲ್ಲ. ಹಿಂದೊಮ್ಮೆ ನನ್ನ ಚಿಕ್ಕಪ್ಪ ಆ ಮನೆಯನ್ನು ಕಟ್ಟಿ ಮುಗಿಸಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಕೆಲಸ ಮಾಡಲು ಬಂದ ಕಾರ್ಮಿಕರಿಗೆ ದೈತ್ಯ ಕಪ್ಪು ನೆರಳುಗಳು ಕಾಣಿಸುತ್ತಿದ್ದವು. ಕಣ್ಣಿಗೆ ಕಾಣದ ಕೈಗಳು ಅವರ ಮೇಲೆ ಹಲ್ಲೆ ಮಾಡುತ್ತಿದ್ದವು. ಮರುದಿನ ಬೆಳಿಗ್ಗೆ ನೋಡಿದರೆ
ಅವರ ಉಪಕರಣಗಳೆಲ್ಲ ಮಾಯವಾಗಿರುತ್ತಿದ್ದವು. ಕೊನೆಗೆ ಭಯಭೀತರಾಗಿ ಎಲ್ಲರೂ ಕೆಲಸ ಬಿಟ್ಟು ಓಡಿ ಹೋಗಿದ್ದರು. ಕ್ಯಾಮರಾದಲ್ಲಿ ಸೆರೆಯಾದ ಆ ದೃಶ್ಯ. ಮನೆಗೆ ಬಂದ ಮೇಲೆ ನಾವು ಅಲ್ಲಿ ಇಟ್ಟಿದ್ದ ಕ್ಯಾಮರಾದ ಫೋಟೇಜ್ ಅಂದರೆ ದೃಶ್ಯಾವಳಿಯನ್ನು ಪರಿಶೀಲಿಸಿದೆವು. ಆ ದೃಶ್ಯವನ್ನು ನೋಡಿ ಸುಜಯ್ ಭಯದಿಂದ ನಡುಗಲಾರಂಭಿಸಿದ. ಕ್ಯಾಮರಾದಲ್ಲಿ ಒಂದು ಕಡುಕಪ್ಪು ಬಣ್ಣದ ಬೆಕ್ಕು ಬಂದು ಆ ಸಿಹಿ ತಿಂಡಿಗಳನ್ನು ತಿನ್ನುತ್ತಿರುವುದು ಸರಿಯಾಗಿತ್ತು. ಆದರೆ ಆ ಬೆಕ್ಕಿಗೆ ಇದ್ದದ್ದು ಕೇವಲ ಒಂದೇ ಒಂದು ಕಿವಿ. ನಿಮಗೆ ಗೊತ್ತಿರಲಿ, ಅತಿಮಾನುಷ ಶಕ್ತಿಗಳು ಅಥವಾ ಜಿನ್ಗಳು ಮನುಷ್ಯರನ್ನೋ ಪ್ರಾಣಿಗಳನ್ನೋ ಹೆದರಿಸಲು ರೂಪಾಂತರಗೊಂಡಾಗ, ಅಂದರೆ ಶೇಪ್ ಶಿಫ್ಟಿಂಗ್, ಅವು ಎಂದಿಗೂ ಪರಿಪೂರ್ಣವಾಗಿ ಬದಲಾಗಲು ಸಾಧ್ಯವಿಲ್ಲ. ಅವು ಇತರರಿಗಿಂತ ತಮ್ಮನ್ನು ಪ್ರತ್ಯೇಕವಾಗಿರಿಸಲು ಅಥವಾ ಪ್ರಕೃತಿಯ ನಿಯಮದ ಪ್ರಕಾರ ತಮ್ಮ ದೇಹದಲ್ಲಿ ಯಾವುದಾದರೂ ಒಂದು ನ್ಯೂನ್ಯತೆಯನ್ನು, ಅಂದರೆ ಉದಾಹರಣೆಗೆ ಒಂದು ಕಣ್ಣಿಲ್ಲದಿರುವುದು, ಒಂದು ಕಿವಿಯಿಲ್ಲದಿರುವುದು ಅಥವಾ ವಿಚಿತ್ರವಾಗಿ ಕಾಲುಗಳು ಉಳಿಸಿಕೊಂಡೇ ಇರುತ್ತವೆ. ಆ ಕ್ಯಾಮರಾದಲ್ಲಿದ್ದುದು ಸಾಮಾನ್ಯ ಬೆಕ್ಕಾಗಿರಲಿಲ್ಲ, ಅದು ಸಾಕ್ಷಾತ್ ಆ ಜಿನ್. ಇಂದಿಗೂ ಸಕಲೇಶಪುರದ ಆ ಎಸ್ಟೇಟ್ನ ಮೂಲೆಯಲ್ಲಿ ಆ ಅರ್ಧ ನಿರ್ಮಿತ ವಿಲ್ಲಾ ಹಾಗೆಯೇ ನಿಂತಿದೆ. ಕತ್ತಲಲ್ಲಿ ತನ್ನ ಏಕಾಂತವನ್ನು ಕಾಯ್ದುಕೊಳ್ಳುತ್ತಾ ಅಪ್ಪಿ ತಪ್ಪಿ ಒಳಬರುವವರಿಗಾಗಿ ಕಾದು ಕುಳಿತಿದೆ.